ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನೋ ಇಲ್ಲಿ ಪಕ್ಕದಲ್ಲಿ ಮನೆಯದು ಸೈಟ್ ಇದೆಯಲ್ಲ, ಅದು ಕಾಂಪೌಂಡ್ ಹಾಕ್ಸ್ತಾ ಇದ್ದಾರೆ. ಅದು ಗಜಿ ಬಿಜಿಗಿನ ಸೌಂಡ್ ಬರ್ತಾಯಿದೆ, ಡಿಸ್ಟರ್ಬೆನ್ಸ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಖಾಲಿ ಸೈಟ್ಗಳೆಲ್ಲ ಇದೆ ಅಂದರೆ ಅದು ಕೆಲಸ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿ. ಮತ್ತು ಇವತ್ತು ನಮ್ಮನೆ ಮಟನ್ ಬಿರಿಯಾನಿ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಅದು ರೆಸಿಪಿ ಬೇರೆ ಆಗ್ತೀನಿ, ಇದ್ರ ಜೊತೆ ಸೇರಿಸ್ತೀನಿ. ಇವತ್ತು ಏನಿದ್ರು ಬರೀ ಬ್ಲಾಗ್ ಅಷ್ಟೇ. ಹಾಯ್, ಏನೇನು ಯಾರು ಮಟನ್ ತಂದಿರೋದು? ಚಿಕನ್ ತಂದಿರೋದು? ಯಾ ಮಾಮ? ಜೋರಾಗಿ ಹೇಳು. ಮಟನ್ ತಂದಿರೋದು, ಚಿಕನ್ ಅಲ್ಲ. ಮಟನೇ ಕಣ ಸುಂಡಿಸ್ತಾ ಇರೋದು. ನೀನೇನು ಥರ ಕೇಳಿದೆ? ಏನು ಕೇಳಿದೆ ಮಾವನ್ನ? ಅವ್ನು ಮಟನ್ ತಂದಿದ್ದಾನೆ. ನೀನು ಮಟನ್ ತಂದೈತೆ, ನಿನಗೋಸ್ಕರ ಲಿವರ್ ಗುಂಡ್ಕಾಯಿ ಕೂಡ ತಂದೈತೆ. ಕೊಟ್ಟು ಹಂಗೆ ಒಂದು ಸ್ವೀಟು. ದಿನ ಏನು ತಿಂತೀಯಾ? ನಿನ್ನ ಫೇವ್ರೇಟು ಸ್ವೀಟ್ ಕೊಡ್ತೀನಂದ್ರೆ ಕೊಡ. ಇವಾಗ ನೋಡಿ, ಇಲ್ಲಿ ಮಟನ್ ಬಿರಿಯಾನಿ ಮಾಡಲಿಕ್ಕೆ ಮಟನ್ ತರಿಸ್ಕೊಂಡಿದ್ದಾನೆ ಬುಜ್ಜಿ ಬೇಬಿ. ಒಂದು ಬಿರಿಯಾನಿ ಬೇಕೇ ಬೇಕು ಅಂತ. ಮತ್ತು ಇಲ್ಲಿ ಲಿವರ್ ಗುಂಡ್ಕಾಯಿ ಕೂಡ ಇದೆ. ಇದನ್ನು ಬೇರೆ ಸಪ್ರೇಟ್ ಫ್ರೈ ಮಾಡಿಕೊಡೋದು, ಸ್ವಲ್ಪ ಮಟನ್ ಕೂಡ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ಇದು ಬಂದು ಬಿರಿಯಾನಿಗೆ ಮಾಡಲಿಕ್ಕೆ ಬೀಟಿ ರೈಸು. ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ತರಿಸಿರೋದು. ಇಲ್ಲಿ ಸ್ವೀಟ್ ಅವ್ನು ಕೊಡಲ್ಲ ಬಿಡಮ್ಮ. ಇದು ಸ್ವಲ್ಪ ಮೂಲಂಗಿ ಸೊಪ್ಪಿದೆ, ಇದನ್ನು ಪಲ್ಯ ಮಾಡ್ಕೋಬೇಕು ನನಗೋಸ್ಕರ. ತುಂಬಾ ಒಳ್ಳೆಯದಲ್ವ, ಹಾಗಾಗಿ ನಮ್ಮ ಓನರ್ ಕೊಟ್ಟಿರೋದು, ಅದನ್ನು ನನಗೆ ಇಟ್ಟಿದ್ದೀವಿ. ಇದರಲ್ಲಿ ನನಗೆ ಮೂಲಂಗಿ ಸೊಪ್ಪು ತುಂಬಾ ಇಷ್ಟ. ಚೆನ್ನಾಗಿಲ್ಲ ಅದೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಡ್ತೀನಿ. ಏನಮ್ಮ ಎರಡೇ ಹಾಕೊಂಬತ್ತದೆ, ತಗೋ ನಿಗೊಂದು ಸ್ವೀಟ್ ಸೂಪರಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಡು. ನಾನೊಂದು ಜಾಗ ಕೆಳಗಡೆ ಕೂತ್ಕೊಬಿಟ್ರೆ ಎಲ್ಲನೂ ರೆಡಿ ಮಾಡಿ ಕೊಟ್ಬಿಡ್ತೀನಿ ನನ್ನ ಮಗಳಿಗೆ. ಕೊತ್ತಂಬರಿ ಸೊಪ್ಪು, ಈ ಸೊಪ್ಪು ಎಲ್ಲ ಕಟ್ ಮಾಡ್ಕೊಳ್ತೀನಿ. ಮತ್ತು ಬೆಳ್ಳುಳ್ಳಿ ಎಲ್ಲ ತಗೊಂಡು, ಇಲ್ಲಾಂದರೆ ಬಿಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹೆಸ್ರು ಮೆಣಸಿಕಾಯಿ ಕೊಡು, ಇನ್ನೇನೆಲ್ಲ ಹಾಕ್ಬೇಕು ತೊಗೊಂಡು ಬಾ. ಏನದು ಸೌಂಡು ಅಲ್ಲಿ ಹೊರಗಡೆ? ಹೌದು. ಅಲ್ಲಿ ಬಿರಿಯಾನಿಗೆಲ್ಲ ಮಸಾಲೆ ರೆಡಿ ಮಾಡಿಕೊಟ್ಟೆ. ಇವಾಗ ಟೊಮೊಟೊ ಎಲ್ಲ, ಇನ್ನೊಂದು ಟೊಮೊಟೊ ಬೇಕು ಬಿಟ್ಟ. ಒಂದು ಬಿರಿಯಾನಿಗೆ ಒಂದು ಇದಕ್ಕೆ ಬೇಕಲ್ಲ, ಲಿವರ್ ಗುಂಡ್ಕಾಯಿ ಮರ್ತೇ ಬಿಟ್ಟಿದೆ. ನನ್ನ ಲಿವರ್ ಗುಂಡ್ಕಾಯಿ ಇದೆ, ಮರ್ತು ಬಿಟ್ಟಿದೆ. ಇದು ಮಟನ್ ಸಾಂಬಾರಿಗೆ, ಮಟನ್ ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಏನವ? ಅದಕ್ಕೊಂದು ದಪ್ಪ ಈರುಳ್ಳಿ ಬೇಕಲ್ವ? ಮಟನ್ದಕ್ಕೆ ಸಣ್ಣ ತೊಗೊಂಡು ಬಾ, ಜಾಸ್ತಿ ಆಗುತ್ತೆ. ಇರೋದು ಸ್ವಲ್ಪ ಅಲ್ಲ ಮಟನು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊಡು ಸಾಕು. ಇನ್ನೆಲ್ಲ ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಯಿ, ಕಡಲೆ, ಚಕ್ಕೆ, ಲವಂಗ, ಶುಂಠಿ ಎಲ್ಲ ಹಾಕಿ ರುಬ್ಕೊಬಿಡ. ಒಂದು ಈರುಳ್ಳಿ ಹಾಕೋಬೇಕಷ್ಟೆ. ಮಟನ್ ಬಿರಿಯಾನಿಗೂ ನೋಡಿ ರೆಡಿ ಮಾಡಿ ಹಾಕಿದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ ಓದಿದ್ದೀನಿ. ಇದು ಕುದಿ ಬರಬೇಕು. ಆ ಕಡೆ ಮಟನ್ ಸಾಂಬಾರು ಗೊಜ್ಜಿಗೆ ಕೂಡ ಮಡಗಿದ್ದೀನಿ. ಇಲ್ಲಿ ಲಿವರ್ ಗುಂಡ್ಕಾಯಿ ಫ್ರೈ ಮಡಗಿದ್ದೀನಿ. ಬುಜ್ಜಿಗೆ ಇಷ್ಟ ಲಿವರ್ದು, ಅವ್ನಿಗೆ ಏನೂ ಮಾಡೋಂಗಿಲ್ಲ ಅಂತ ಕೇಳ್ತಾ ಇರ್ತಾನಲ್ವ, ಹಾಗಾಗಿ ಎಲ್ಲ ಒಂದು ಅಂದರೆ ಗ್ಯಾಸ್ ಒಲೆ ದೊಡ್ಡದಿರೋದ್ರಿಂದ 4 ಇರೋದ್ರಿಂದ ಒಂದೇ ಸರಿ ಎಲ್ಲ ಮಾಡ್ಕೋಬೋದು. ಮತ್ತು ತುಂಬ ಜನಕ್ಕೆ ಅವತ್ತು ರೆಸಿಪಿದು ವೀಡಿಯೋ ಕೂಡ ಹಾಕಿದೆ. ಇದು ನಾನು ಲಿವರ್ ಗುಂಡ್ಕಾಯಿ ಮಾಡಿದ್ದೆ ಫ್ರೈ ಅಲ್ವಾ, ಅದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅವತ್ತು ನಾನು ಮಾಡಿದ್ದೆಲ್ಲ ತುಂಬ ಸಖತ್ತಾಗಿತ್ತು. ಇನ್ನೂ ಸ್ವಲ್ಪ ತಿನ್ನಬೇಕಲ್ಲಪ್ಪ ಅನ್ನೋ ರೇಂಜ್ಗಿತ್ತು. ಈ ಮಳೆಗಾಲದಲ್ಲಿ ಕೂಡ ನೋಡಿ ನಾನು ಮಜ್ಜಿಗೆ ಕುಡಿತಾಯಿದ್ದೀನಿ. ಮಜ್ಜಿಗೆಗೆ JS ಬರುತ್ತಲ್ಲ, ಅದು ನೆನೆಸಿದೆ ನೋಡಿ ಈ ಥರ. ಅದು ಹಾಕ್ಕೊಂಡಿದ್ದೀನಿ, ನಾನು ಸ್ವಲ್ಪ ಇಟ್ಟಿದ್ದೀನಿ. ಇದನ್ನು ಕೂಡ ಕುಡಿತಾ ಇದ್ದೀನಿ ನಾನು. ನಾವು ಅಷ್ಟೆಲ್ಲ ಮಟನ್ ಸಾಂಬಾರು ಮಾಡ್ತಿರೋ ಸೊಪ್ಪು ಕೂಡ ತೊಳಿತಿದ್ದೀನಿ ನೋಡಿ. ಸೊಪ್ಪು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ 2 ಮೂಲಂಗಿ ಹಣ್ಣು ಹಾಕ್ಕೊಟ್ಟಿದ್ದೀನಿ. ಇದು ನನಗೆ ಪಲ್ಯಕ್ಕೆ ತುಂಬ ಒಳ್ಳೇದಂತೆ, ಪಲ್ಯ ಎಲ್ಲ ತಿಂದರೆ. ಮೂಲಂಗಿ ಸೊಪ್ಪು ಇನ್ನೂ ಒಳ್ಳೇದು ಅಂತಾರೆ, ಅದಕ್ಕೆ ನಾನು ಮೂಲಂಗಿ ಸೊಪ್ಪಿತ್ತು. ಇನ್ನು ಮಟನ್ ಚಿಕನ್ ಅಂತ ತಿನ್ನಕ್ಕೆ ಹೋದರೆ ಅದೆಲ್ಲ ಸೊಪ್ಪು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಹೋಗುತ್ತೆ ಅಂದ್ಬಿಟ್ಟು ಮೂಲಂಗಿ ಸೊಪ್ಪು ಕುಯ್ಕೊಂಡು ರೀತಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ.
ಸೊಪ್ಪು ಅಂದರೆ ತುಂಬ ಇಷ್ಟ. ಇವಾಗ ಬಿರಿಯಾನಿ ನೋಡೋಣ ಬನ್ನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇದು ತೊಳ್ಕೊಂಬೇಕು ಸ್ವಲ್ಪ ನೋಡಿ, ಕಾಣಿಸ್ತಾ ಇದೆಯಲ್ಲ, ಹೊಗೆ ಬರ್ತಾ ಇರೋದ್ರಿಂದ ಸ್ವಲ್ಪ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಪರ್ಫೆಕ್ಟಾಗಿ ಬಂದಿರುತ್ತೆ. ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀಟಾಗಿ ರೈಸ್ ಅಕ್ಕಿ ಎಲ್ಲ ಚೆನ್ನಾಗಿ ಈ ಥರ ಅಂದರೆ ರೈಸ್ ನೀಟಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ನೀಟಾಗಿ ಆಗಿರುತ್ತೆ. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಂಡಿದ್ರೆ ನೋಡಿ ಎಲ್ಲ ಮೆತ್ತೆ ಆಗ್ತಿದ್ರು ಚೆನ್ನಾಗಿರಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಅದು ಮಟ್ಟಕ್ಕೆ ಇದು ಮಾಡಿಬಿಟ್ಟು ಸ್ವಲ್ಪ ಇನ್ನೊಂದು 2-3 ನಿಮಿಷ ಹಾಗೇ ಮುಚ್ಚಿಟ್ಬಿಡೋಣ. ಸ್ಲೋವರಿಲೇನೆ ಮುಚ್ಚಿಬಿಟ್ಟು ಇದನ್ನ ಹಾಗೆ ಇಟ್ಬಿಡೋಣ. ಸ್ವಲ್ಪ ಸಖತ್ತಾಗಿದೆ. ಟೇಸ್ಟ್ ಕೂಡ ಮಾಡಿ ನೋಡಿದೆ ನಾನು, ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಮ್ಮ ಮನೆಯಲ್ಲಿ ಒಂದಿಷ್ಟು ವೆರೈಟಿ ಅಡುಗೆನ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ಕೇಳ್ತೀರಾ? ನಿಮ್ಮ ಮನೆಗಳಲ್ಲಿ ಎಷ್ಟು ಥರ ಅಡುಗೆ ಮಾಡ್ತೀರಾ? ಇವತ್ತು ಏನಿಲ್ಲ, ಹಬ್ಬ ಇಲ್ಲ, ಹರಿದಿನ ಇಲ್ಲ, ಆದರೂ ಒಂದಿಷ್ಟು ಅಡುಗೆಗಳನ್ನ ಮಾಡಿದ್ದೀನಿ, ತೋರಿಸ್ತೀನಿ. ಮೊದಲಿಗೆ ಮಟನ್ ಬಿರಿಯಾನಿ. ಪೀಸೆ ಕಾಣಿಸ್ತಿಲ್ಲ ಅಂದ್ಬಿಡಿ, ಅಲ್ಲೇ ಇದ್ದಾವೆ. ಸೆಕೆಂಡ್ ಚಿಕನ್ ಲಿವರ್ ಫ್ರೈ. ಓಕೆ, ಇದು ನೋಡಿ ಮಟನ್ ಸಾಂಬಾರು. ಇದೆಲ್ಲ ಓಕೆ, ಇನ್ನೊಂದು ತೋರಿಸ್ತೀನಿ ನೋಡಿ. ಲಾಸ್ಟ್ ಒನ್ ಸೊಪ್ಪು ಮೂಲಂಗಿ ಪಲ್ಯ. ನೋಡಿ ಇಷ್ಟೆಲ್ಲ ಇವತ್ತು ಹಬ್ಬ ಇಲ್ಲ, ಹರಿದಿನಿಲ್ಲ, ಮನೇಲಿ ಯಾರೂ ಇಲ್ಲ, ಇಷ್ಟೆಲ್ಲ ಮಾಡಿದ್ದೀನಿ. ಮನೆಗೆ ಬರ್ತಾರೆ ಊಟಕ್ಕೆ, ನೀವು ಬಂದುಬಿಡಿ. ನಮ್ಮನೆ ಊಟ ಇವತ್ತಿಂದು ಹೀಗಿದೆ. ಇವತ್ತು ನಮ್ಮನೆ ಒಂದಿಷ್ಟು ಸ್ಪೆಷಲಾಗಿ ಅಡುಗೆ ಮಾಡಿದ್ದೀನಿ. ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಇದು ಗೊಜ್ಜಲ್ಲ, ಗ್ರೇವಿ ಎಲ್ಲ. ಏನಪ್ಪ ಬಿರಿಯಾನಿ ಮಾಡಿಬಿಟ್ಟು ಮಟನ್ ಸಾಂಬಾರು ಮಾಡಿಬಿಟ್ಟಿದಾರಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ತೀನಿ ಬನ್ನಿ, ತೋರಿಸ್ತೀನಿ. ಏನೇನೋ ಮಾತಾಡ್ತಾ ಇದ್ದೀನಿ. ಮಟನ್ ಸಾಂಬಾರು, ಆ ಕಡೆ ಮಟನ್ ಬಿರಿಯಾನಿ. ಇಲ್ಲಿ ನೋಡಿ ಲಿವರ್ ಗುಂಡ್ಕಾಯಿ ಫ್ರೈ. ಇದು ಬಂದು ಹಾಗೆ ತಿನ್ಬೋದು, ಚಪಾತಿಗಾದರೂ ತಿಂತೀವಿ. ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ತೋರಿಸ್ತೀನಿ ಕೊನೆಯಲ್ಲಿ. ಯಾಕಪ್ಪ ಇದನ್ನು ಮಾಡ್ಕೊಂಡಿದ್ದೀರಾ ಅಂತಂತೀರಾ? ತೆಗೆಯಮ್ಮ. ಸೊಪ್ಪಿನ ಪಲ್ಯ ಸೊಪ್ಪಿನ ಪಲ್ಯ ಸೈಡ್ಸ್ಗೆ, ಅದು ಇರಲಿ ಅಂತೇಳಿ. ಮತ್ತು ಇನ್ನೂ ಇಲ್ಲೊಂದು ಸೈಡ್ಸ್ಗಿದೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಒಂದು ಕಟ್ ಮಾಡಿ ಇಲ್ಲಿ ಇಟ್ಕೋಬೇಕು. ಇಷ್ಟು ವೆರೈಟಿನ ನಾನು ಇವತ್ತು ನಮ್ಮ ಮನೆ ಮಾಡಿದ್ದೀನಿ. ಊಟಕ್ಕೆ ಬಂದುಬಿಡಿ ಎಲ್ಲರೂ. ಇದು ಲಾಂಗ್ ವೀಡಿಯೋ ನೋಡಬೇಕು ರೆಸಿಪಿದು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಾದರೂ ನೋಡ್ಬೋದು, ನನ್ನ ಫೇಸ್ಬುಕ್ ಚಾನಲಲ್ಲಿ ಕೂಡ ನೋಡ್ಬೋದು. ಲಕ್ಷ್ಮಿ ಅಂತ ಫೇಸ್ಬುಕ್ ಇದೆ. ಎಸ್, ಹಾಯ್ ಕೋಶ್, ಜೋರಾಗಿ ಮಾತಾಡಬೇಕು. ಏನು ತಿಂತಿದ್ದೀಯಾ? ಮಟನ್ ಬಿರಿಯಾನಿ ಹೇಗಿದೆ? ಏಯ್, ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ, ಚಿಕನ್ ಅಲ್ಲ ಲಿವರ್ ಗುಂಡ್ಕಾಯಿ ಗ್ರೇವಿ ಹೇಗಿದೆ? ಟೇಸ್ಟ್ ಆಗಿದೆ ಕೋಶ್? ಟೇಸ್ಟ್ ಆಗಿದೆ? ಇಷ್ಟ ಆಯ್ತಾ? ಥ್ಯಾಂಕ್ಸ್ ಹೇಳೇ ಇಲ್ಲ. ಮತ್ತೆ ನಿನಗೋಸ್ಕರ ತಾನೇ ಮಾಡಿರೋದು ಇವತ್ತೊಟ್ಟಿಗೆ. ನಾನೇ ಮಮ್ಮ ನಾನಿಬ್ಬರು ಶೇರ್ ಮಾಡಿದ್ವಿ. ಯಾಕೆ? ಓ ಲವ್ ಯು ಕಂದ, ಐ ಲವ್ ಯು.